ಇದು ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಲವ್ ಸ್ಟೋರಿ. ಮಹಿಳಾ ರೌಡಿ ಶೀಟರ್ ಮೇಲೆ ಇನ್ಸ್ಪೆಕ್ಟರ್ಗೆ ಲವ್. ಚಿನ್ನು, ಮುದ್ದು, ಬಂಗಾರಿ, ಮನೆಗೆ ಬಾ ಅಂತಾರಂತೆ ಇನ್ಸ್ಪೆಕ್ಟರ್. ದು ರೌಡಿ ಐ ಲವ್ ಯು ಸ್ಟೋರಿ. ಇದು ಪೊಲೀಸ್ ಇಲಾಖೆಯ ಡಿಫರೆಂಟ್ ಲವ್ ಸ್ಟೋರಿ. ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಇನ್ಸ್ಪೆಕ್ಟರ್ನ ಲವ್ ಸ್ಟೋರಿ. ಮಹಿಳಾ ರೌಡಿ ಶೀಟರ್ ಮೇಲೆ ಇನ್ಸ್ಪೆಕ್ಟರ್ಗೆ ಫುಲ್ ಲವ್ ಆಗಿದೆಯಂತೆ. ಕೋಣನಕುಂಟೆ ಠಾಣೆ ಇನ್ಸ್ಪೆಕ್ಟರ್ ಪಾಪಣ್ಣನ ಲವ್ ಸ್ಟೋರಿ ಇದು. ಲವ್ ಮಾಡುವಂತ ಮಹಿಳಾ ರೌಡಿ ಶೀಟರ್ಗೆ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರಂತೆ, ಪೀಡಿಸ್ತಾ ಇದ್ದಾರಂತೆ. ಇನ್ಸ್ಪೆಕ್ಟರ್ ಪಾಪಣ್ಣ ವಿರುದ್ಧ ರೌಡಿ ಶೀಟರ್ ಯಶಸ್ವಿನಿ ಗೌಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. 2017ರಿಂದಲೂ ಹಿಂದೆ ಬಿದ್ದಿದ್ದಾರಂತೆ ಇನ್ಸ್ಪೆಕ್ಟರ್ ಪಾಪಣ್ಣ. 2017ರಲ್ಲಿ ಬಸವನಗುಡಿ ಇನ್ಸ್ಪೆಕ್ಟರ್ ಆಗಿದ್ರು ಪಾಪಣ್ಣ. ಆಗ ಠಾಣೆ ರೌಡಿ ಶೀಟರ್ ಆಗಿದ್ರು ಯಶಸ್ವಿನಿ ಗೌಡ. ಚಿನ್ನು, ಮುದ್ದು, ಬಂಗಾರಿ ಅಂತೆಲ್ಲ ಕರೀತಾರಂತೆ ಇನ್ಸ್ಪೆಕ್ಟರ್. ಆಮೇಲೆ ಮನೆಯಲ್ಲಿ ಯಾರೂ ಇಲ್ಲ ಬಾ ಅಂತೆಲ್ಲ ಕರೀತಾರಂತೆ. ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ಯಶಸ್ವಿನಿ ಗೌಡ ಆರೋಪವನ್ನ ಮಾಡಿದ್ದಾರೆ. ಕಂಪ್ಲೇಂಟ್ ನಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡಿದ್ದಾರೆ. 2017ರಿಂದಲೂ ಕೂಡ ನನ್ನ ಹಿಂದೆ ಬಿದ್ದಿದ್ದಾರೆ, ನನ್ನನ್ನು ಚಿನ್ನು, ಮುದ್ದು, ಬಂಗಾರಿ ಅಂತ ಕರೀತಾರೆ, ಮನೇಲಿ ಯಾರೂ ಇಲ್ಲ ಬಾ ಅಂತೆಲ್ಲ ಕರೀತಾರೆ, ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ರೌಡಿ ಶೀಟರ್ ಯಶಸ್ವಿನಿ ಗೌಡ ಆರೋಪ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಮೇಲೆ. ಮತ್ತೆ ಈ ಬಗ್ಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆ ವಾಟ್ಸ್ಆಪ್ ಚಾಟ್ ಅನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ. ಇನ್ನು ಅವರಿಬ್ರು ಮಾತಾಡಿರುವಂತ ಒಂದು ಆಡಿಯೋ ಕೂಡ ಸಿಕ್ಕಾಪಟ್ಟೆ ಈಗ ವೈರಲ್ ಆಗ್ತಾ ಇದೆ. ಇದು ಕಂಪ್ಲೇಂಟ್ ಕಾಪಿ ಯಶಸ್ವಿನಿ ಗೌಡ ಇನ್ಸ್ಪೆಕ್ಟರ್ ಪಾಪಣ್ಣ ವಿರುದ್ಧ ಕೊಟ್ಟಿರೋದು. ಕೋಣಗುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ನನಗೆ ತುಂಬ ಟೋಟಲಿ ಹ್ಯಾರಾಸ್ ಮಾಡ್ತಿದ್ದಾರೆ. ಕೆಟ್ಟ ಮೆಸೇಜ್ ಕಳಿಸೋದು, ಐ ಲವ್ ಯು, ಯು ಆರ್ ವೆರಿ ಸೆಕ್ಸಿ, ಇನ್ನೂ ಕೆಟ್ಟದಾಗಿದೆ. ಆ ಮೆಸೇಜಸ್ ಎಲ್ಲ ನಿಮ್ಗೆ ಫಾರ್ವರ್ಡ್ ಮಾಡಿದ್ದಾರೆ ನಮ್ಮ ಅಡ್ವೊಕೇಟ್ ಅವರು. ಪ್ರತಿನಿತ್ಯ ಡೈಲಿ ಬೆಳಿಗ್ಗೆ ಫೋನ್ ಮಾಡ್ತಾರೆ, ಸಾಯಂಕಾಲ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಯಾಕೆ ವಾಪಸ್ ನೀನು ಮಾಡಲ್ಲ, ಯಾಕೆ ಮಾತಾಡ್ತಿಲ್ಲ ನನ್ನ ಹತ್ರ, ನಿಮ್ಮ ಮನೆಗೆ ಬರಬೇಕು ಅಂತಾರೆ. ಏನು ಅರ್ಥ ಸರ್? ನಾನು ಇನ್ಸ್ಪೆಕ್ಟ್ರು ಅಂದರೆ ಏನಕ್ಕೆ ನನ್ನ ಇನ್ಸ್ಪೆಕ್ಟ್ರು ಅಂತೀಯಾ, ನಾನು ನಿನ್ನ ಕ್ಲೋಸ್ ಫ್ರೆಂಡು ಅಂತಾರೆ. ಈಗ ನನ್ನ ಮೇಲೆ ರೌಡಿ ಶೀಟ್ ಮಾಡಿದ್ದಾರೆ. ರೌಡಿ ಶೀಟ್ ಮಾಡಿದ್ಮೇಲೆ ಇನ್ಸ್ಪೆಕ್ಟ್ರು ನನ್ನ ಹತ್ರ ಕ್ಲೋಸ್ ಫ್ರೆಂಡ್ ಹೆಂಗಾಗ್ತಾರೆ ಸರ್? ಕಂಪ್ಲೇಂಟ್ ರೌಡಿ ಶೀಟರ್ ಯಶಸ್ವಿನಿ ಗೌಡಗೆ ಪಾಪಣ್ಣ ಫೋನ್ ಮಾಡಿ ಏನೆಲ್ಲ ಮಾತಾಡಿದ್ರು ಅಂತ ಆಡಿಯೋ ಇದೆ, ಕೇಳೋಣ. ಎಷ್ಟು ಮುದ್ದು ಏನಾಗಿದೆ ಚಿನ್ನು ನಿನ್ಗೆ? ಏನೂ ಇಲ್ಲ. ಯಾಕೆ ನನ್ನ ಜೊತೆ ಮಾತಾಡಲ್ಲ ನೀನು? ಹಂಗೇನಿಲ್ಲ. ಯಾಕೆ ಮೆಸೇಜ್ ರಿಪ್ಲೈ ಮಾಡಲ್ಲ ಡಾಲು? ಸ್ವಲ್ಪ ಹಿಂಗೆ ಬಿಸಿ ಇದೆ ಅಲ್ಲ. ಏನಪ್ಪ? ನಿಮಗೆ ಗೊತ್ತಲ್ಲ, ಬಿಸಿ ಇದೆ. ನೋಡು, ಇಷ್ಟ ಸ್ನೇಹಿತರ ಜೊತೆ ಮಾತಾಡಿದಷ್ಟು ಪ್ರಪಂಚದಲ್ಲಿ ಯಾವ್ದು ಬಿಸಿ ಇರಲ್ಲ, ಹೌದಲ್ವಾ? ಏ ಹುಡುಗಿ, ಆರಾಮಿದ್ಯಾ? ಆರಾಮಿದ್ದೀನಿ. ಏನು ಒಂದ್ ಸ್ಮೈಲ್ ಕೊಡು. ಆ ತರನ ತರನ ಸ್ಮೈಲು. ಯಶು ಬೇಬಿ ಏನನ್ಬೇಕು? ಯಶು ಬೇಬಿ ಅಂದ್ರೆ ನನಗೆ ನೀನು ಅನ್ಬೇಕು. ಪಾಪಣ್ಣ ಪಾಪು ಅನ್ಬೇಕು. ಪಾಪಣ್ಣ ಅಂತನ? ಏಯ್ ಯಶು ಬೇಬಿ ಏನನ್ಬೇಕು? ಯಶು ಬೇಬಿ ಪಾಪಣ್ಣ ಪಾಪು ಅಂತಲ್ವ ಹೇಳಿದ್ದು? ಪಾಪು ಅನ್ಬೇಕಾ? ನೀವು ಇನ್ಸ್ಪೆಕ್ಟರ್ ಅಲ್ಲ, ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ನಾನ್ ನೋಡಿ ಈಗ ಅಲ್ಲೇ ಬಂದು ಹೊಡಿತೀನಿ ನಿನ್ಗೆ ಇನ್ಸ್ಪೆಕ್ಟರ್ ಅಂದ್ರೆ. ಬೇಕಾ? ಒದೇ ಬೇಕಾ? ಬೇಡ. ಇವಿಷ್ಟು